ವಿಬಿಜಿ ರಾಮ್ಜಿ ಕಾಯ್ದೆ ವಿರೋಧಿಸಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಲೋಕಭವನಕ್ಕೆ ಬಸ್ ಮೂಲಕ ತೆರಳಿದ್ರು ಸಿಎಂ ಹಾಗೆಯೇ ಡಿಸಿಎಂ ರಣದೀಪ್ ಸಿಂಗ್ ಸುರ್ಜೇವಾಲಾ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಬಳಿಕ ಲೋಕಭವನಕ್ಕೆ ಈ ನಿಯೋಗ ತೆರಳಿತು. ಯಾರೆಲ್ಲ ತೆರಳಿದ್ರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು, ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ಬಳಿಕ ಲೋಕಭವನಕ್ಕೆ ಈ ನಿಯೋಗ ತೆರಳಿದೆ. ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮುಖ್ಯಮಂತ್ರಿ ನಿಯೋಗದ ಮೂಲಕ ಮನವಿಯನ್ನ ಮಾಡಲಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದ್ ಕಡೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಸಾಕಷ್ಟು ಕಾರ್ಯಕರ್ತರು ಕೂಡ ಸೇರಿದ್ರು. ಈ ಪ್ರತಿಭಟನೆ ನಡೆದಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮುಗಿಸಿಕೊಂಡು ಸೀದಾ ಹೋಗಿದ್ದು ಲೋಕಭವನಕ್ಕೆ ಈ ನಿಯೋಗ ತೆರಳಿತು. ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಮುಖ್ಯಮಂತ್ರಿ ನಿಯೋಗ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ಕಾದು ನೋಡಬೇಕು ಯಾವ ರೀತಿಯಾದಂಥ ಪ್ರತಿಕ್ರಿಯೆ ರಾಜ್ಯಪಾಲರಿಂದ ಇರುತ್ತೆ ಅಂತ ಹೇಳಿ. ವಿಬಿಜಿ ರಾಮ್ಜಿ ಪ್ರಕಾರ 60% 60% ಕೇಂದ್ರ ಸರ್ಕಾರ ಕೊಡೋದು, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ. ಹಿಂದೆ ಮನ್ರೇಗಾ ಆಕ್ಟ್ ಪ್ರಕಾರ ಪೂರ್ಣ ವೇತನವನ್ನ ಅವರೇ ಕೊಡ್ತಿದ್ರು, ಕೇಂದ್ರ ಸರ್ಕಾರನೇ ಕೊಡ್ತಾ ಇದ್ರು. ಈಗ ಮಾಡಿರ್ತಕ್ಕಂಥದ್ದು 60% ಕೇಂದ್ರ ಸರ್ಕಾರ, 40% ಮಾಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದ್ದಾರೆ. ಅನೇಕ ರಾಜ್ಯಗಳಿಗೆ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ. ಈ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅಂತ ಹೇಳಿ ನಾನು. ಸೊ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಾಡಿನ ಜನ, ಮಹಿಳೆಯರು, ದಲಿತರು, ಸಣ್ಣ ರೈತರು, ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು, ಕಾರ್ಮಿಕರು ಏನ್ ಕೆಲಸ ಮಾಡ್ತಿದ್ರು, ಆ ಕೆಲಸವನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಇವ್ರಿಗೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದ್ರೆ ಆರ್ ಎಸ್ ಎಸ್ ನವರು. ಯಾಕಂತಂದ್ರೆ ಜನರ ಕೈನಲ್ಲಿ ದುಡ್ಡಿರಬಾರದು ಅನ್ನೋದು. ಯಾಕಂದ್ರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾದ್ರೆ ಅವ್ರು ಸೇವಕರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಈ ಸೇವಕರಾಗಿ ಇರಬೇಕು ಅಂತಕ್ಕಂಥದ್ದೇ ಬಿಜೆಪಿ RSS ನ ಉದ್ದೇಶ. ಅದಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ. ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಪಂಚಾಯತಿಗಳ ಹೆಸರನ್ನ ಮುಂದಿನ ದಿನದಲ್ಲಿ ಎಲ್ಲ ಕೂಡ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯತಿ ಅಂತ ಹೇಳಿ ಹೆಸರನ್ನ ಶಾಶ್ವತವಾಗಿರುವಂತಹ ಪಾರ್ಕ್ನಲ್ಲಿ ತೀರ್ಮಾನವನ್ನು ಮಾಡಿದೆ. ಪಕ್ಷ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ, ಸರ್ಕಾರ ಈ ತೀರ್ಮಾನವನ್ನು ಇಂಪ್ಲಿಮೆಂಟ್ ಮಾಡಿದೆ. ಎರಡನೇದು, ಇದಕ್ಕೆ ರಾಜ್ಭವನ್ ಹೋಗ್ತಾ ಇದ್ದೀವಿ, ನಾವೆಲ್ಲ ಅರೆಸ್ಟ್ ಆಗಕ್ಕೂ ನಾವು ಸಿದ್ಧ ಇದ್ದೇವೆ. ಆಫೀಸ್ ಬೇರರು, MLA, ಚೀಫ್ ಮಿನಿಸ್ಟರ್ ಎಲ್ಲ ಕೂಡ ನಾವೆಲ್ಲ ಹೋಗಿ ಹೋರಾಟ ಮಾಡಿ ಗವರ್ನರ್ನ ಮೀಟ್ ಮಾಡ್ತೀವಿ. ಗವರ್ನರ್ಗೆ 1 ಗಂಟೆ ಟೈಮ್ ತಗೊಂಡಿದ್ವಿ. ಗವರ್ನರ್ ಅವರು ವಾಪಸ್ ಸೆಂಟ್ರಲ್ ಗವರ್ಮೆಂಟ್ ಕಳಿಸಿ ಇದು ಏನು ಒಂದು ಹೊಸ ಕಾಯ್ದೆನ ವಾಪಸ್ ತೆಗೆದು ಮನ್ರೇಗಾ ಕಾಯ್ದೆನ ವಾಪಸ್ ಜಾರಿ ತರಬೇಕು ಅಂತ ಹೇಳಿ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ.